ನೀವೆಲ್ಲ ಸ್ವಲ್ಪ ಶಾಂತರಾಗ್ರಿ. ಇಲ್ಲಿ ಕಾರ್ಯಕ್ರಮ ಭಾಳ ಸುಂದರವಾಗಿ ನಡೆದದ. ಎಷ್ಟು ಸುಂದರವಾಗಿ ನಡೆದೈತಿ ಅಂದ್ರೆ ನೀವು ಅಲ್ಲಿ ಗೌಡ್ರನ್ನ, ಸುನೀಲ್ ಗೌಡ್ರನ್ನ ಅಲ್ಲಿಂದ ಕರ್ಕೊಂಡು ಬಂದ್ರಿ. ನಾನು ಆ ಮೆರವಣಿಗೆ ಒಳಗೆ ಬಂದೆ. ನಮ್ಮ ಬಿಜಾಪುರ ಕಡೆ ಭಾಳ ಖುಷಿ ಆದಾಗ ಒಂದು ಮಾತು ಏನಂತಾರಂದ್ರೆ, ಹಂಡೆ ಹಾಲು ಕುಡ್ದಷ್ಟು ಖುಷಿ ಆಗೈತೆ ಅಂತಾರ. ಈ ಕಾರ್ಯಕ್ರಮ ನೋಡಿ ನನಗೆ ಹೆಂಗಾಗೈತಿ ಅಂದ್ರೆ, ಈ ಯುವಶಕ್ತಿಯವರು ಎಷ್ಟು ಚಂದ ಕಾರ್ಯಕ್ರಮ ಮಾಡ್ಯಾರ ಅದನ್ನು ನೋಡಿ ನನಗೂ ಹಂಡೆ ಹಾಲು ಕುಡ್ದಷ್ಟು ಖುಷಿ ಆಗೈತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾಪಡ್ತೀನಿ. ನಮ್ಮ ಸುನೀಲ್ ಗೌಡ್ರ ಮೇಲೆ ಹುಡುಗರು ಎಷ್ಟು ಪ್ರೀತಿ ಇದಾರಂದ್ರೆ, ಗೌಡ್ರ 15 ದಿನ ಸೋಷಿಯಲ್ ಮೀಡಿಯಾದಾಗ ಏನೂ ನೋಡಿಲ್ಲ, ನಾವು ಬರೀ ನಿಮ್ಮನ್ನ ನೋಡೀವಿ ಅನ್ನೋದನ್ನು ಈ ಕಾರ್ಯಕ್ರಮದಾಗ ಹೆಚ್ಚಾಗಿ ಇಚ್ಛಾಪಡ್ತೀನಿ. ಈ ಕಾರ್ಯಕ್ರಮ ಎಷ್ಟು ಸುಂದರ ನನಗನ್ನಿಸ್ತೈತಿ. ಇವರು ಎಷ್ಟು ಸರಳ ಅದಾರ ಅಂತಂದ್ರೆ, ನಾನು ಬೇರೆ ಎಲ್ಲಿ ಅಲ್ಲ, ನಾನು ಬಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಮಸೂತಿಯವ, ಬಂತನಾಳ ಸಂಗನ ಬಸವ ಸ್ವಾಮಿಗಳ ಮೊಮ್ಮಗ. ತೊರವಿ ಒಳಗೆ ಒಂದು ಮಠ ಕಟ್ಟಾಕತ್ತೀನಿ. ಆ ತೊರವಿ ಮಠ ಕಟ್ಟಾಗ ನನಗೆಲ್ಲ ಸಹಕಾರ ನೀಡಿದವ್ರು ಯಾರು ಅಂತಂದ್ರೆ ಸುನೀಲ್ ಗೌಡ್ರ ಹುಡುಗರ ಒಟ್ಟರು. ಅವರು ನನ್ನ ಫೋನ್ 15 ದಿನ ಎತ್ತಿಲ್ಲ. ಎಲ್ಲರಿಗೆ ಫೋನ್ ಹಚ್ಚಿನ 15 ದಿನ ಯಾರೂ ಈ ಫೋನ ಎತ್ತಿಲ್ಲ ನಂದು. ಸುನೀಲ್ ಗೌಡ್ರ ಹುಡುಗರು ಯಾಕ್ರೋ ತಮ್ಮ ಅಂತ ಕೇಳಿದೆ. ನಮ್ಮ ಊರಿಗೆ ನಮ್ಮ ದೇವರು ಬರಾಕತೈತ್ರಿ ಅನ್ನುವಂಥ ಮಾತನ್ನು ಎಲ್ಲ ಹುಡುಗರು ಹೇಳ್ತಿದ್ರು. ಅಂದರೆ ಅವರನ್ನು ಬರೇ ಒಬ್ಬ ನಾಯಕನ ಜಾಗದಾಗ ಹುಡುಗರು ಇಟ್ಟಿಲ್ಲ, ಅವ್ರನ್ನ ರೂಪದೊಳಗೆ, ದೇವರ ರೂಪದೊಳಗೆ ಆ ಹುಡುಗರು ಅವರನ್ನು ಇಟ್ಟಾರ ಅನ್ನೋದನ್ನು ನನಗೆ ಭಾಳ ಖುಷಿ ಆಯಿತು. ನಮ್ಮ ಜಾಲ್ಗೇರಿ, ತೊರವಿ ಜಾಲ್ಗೇರಿ ಪ್ರಕಾಶ, ನಮ್ಮ ಕಿರಣ, ನಮ್ಮ ಬಾಬು, ಇವರೊಂದು 4 ಜನ ಅದಾರ. ಎಲ್ಲರನ್ನೂ ಕೂಡಿಸ್ಕೊಂಡು ಎಷ್ಟು ಒಳ್ಳೆ ಸಂಘಟನೆ ಅಂದ್ರೆ, ಬಿಜಾಪುರ ಜಿಲ್ಲಾದೊಳಗೆ ಯುವಕರೇನಾದರೂ ಸಂಘಟನೆ ಆಗಬೇಕಾಗಿತ್ತು ಅಂದ್ರೆ ಅದನ್ನು ನಿಮ್ಮನ್ನು ನೋಡಿ ಕಲಿಬೇಕು. ಯಾವುದೇ ರಾಜಕಾರಣಿಗಳಿಗೆ ಯುವಕರು ಎಷ್ಟರ ಪ್ರೋತ್ಸಾಹ ಅದಾರಂದ್ರೆ ಅದು ಸುನೀಲ್ ಗೌಡ್ರನ್ನ ನೋಡಿ ಕಲಿಬೇಕು ಅನ್ನೋದನ್ನು ಎಲ್ಲ ರಾಜಕಾರಣಿಗಳಿಗೆ ನಾನು ಒಂದು ಕಿವಿ ಮಾತು ಹೇಳೋದು ಏನು ಅಂದ್ರೆ, ಅವರು ಆಫೀಸ್ನಾಗ ಇದ್ದಾಗ ನಾವು ಒಂದು ದಿನ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ಮಂದಿನ ಭಾಳ ಕೂಡಿರ್ತದ. ನಾನು ಸರಿ ಸುನೀಲ್ ಗೌಡ್ರನ್ನ ಭೇಟಿ ಆದೆ. ಅವ್ರು ಒಂದು ಸರಿ ಕರೆದ ತಮ್ಮ ಪಿ ಎಗಳಿಗೆ ಒಂದು ಮಾತು ಹೇಳಿದರು, ಅಜ್ಜಾರ್ದು ಒಟ್ಟ ನನಗೆ ಫೋನ್ ಬರಬಾರ್ದು, ಅವ್ರೇನು ಹೇಳ್ತಾರೆ ಮಾಡಬೇಕು. 3 ವರ್ಷ ಆತು ನಾ ಪಿ ಎಗಳಿಗೆ ಫೋನ್ ಹಚ್ತೀನಿ ಹೊರತು ಸುನೀಲ್ ಗೌಡ್ರಿಗೆ ಹಚ್ಚಲ್ಲ. ಇವ್ರು ಚಲೋ ಅಟ್ಟ ಅಲ್ಲ, ಇವ್ರ ಕೆಳಗಿರೋ ಪಿ ಎಗಳು ಅಷ್ಟ ಚಲೋ ಅದಾರ ಅನ್ನೋದಕ್ಕೆ ನಮ್ಮ ಸುನೀಲ್ ಗೌಡ್ರು ಭಾಳ ಸಾಕ್ಷಿಯಾಗಿ ನಿಲ್ತಾರೆ. ನಿಮಗೊಂದು ಮಾತು ಹೇಳಕ್ಕೆ ಇಚ್ಛಾಪಡ್ತೀನಿ. ನಾನು ಕೊಪ್ಪಳ ಗವಿ ಮಠದೊಳಗೆ ಅಧ್ಯಯನ ಮಾಡಿದೆ, ಗವಿಸಿದ್ದೇಶ್ವರ ಸ್ವಾಮಿಗಳ ಹತ್ರ. ಆ ಸಂದರ್ಭದೊಳಗೆ ನಾ ಗವಿ ಮಠದಿಂದ ಫಸ್ಟ್ ಬಿಜಾಪುರಕ್ಕೆ ಬಂದೆ. ತೊರವಿ ಒಳಗೆ ಮಠ ಕಟ್ಟಾಗ ನಾನು ನಮ್ಮ ಕೊಪ್ಪಳ ಜಗದ್ಗುರುಗಳಿಗೆ ಒಂದು ಮಾತು ಹೇಳಿದೆ, ಬುದ್ಧಿ ನನಗೆ ರಾಜಕಾರಣಿಗಳು, ಜನನಾಯಕರು ಯಾರೂ ಪರಿಚಯ ಇಲ್ಲ ಬಿಜಾಪುರದಾಗ, ನನಗೆ ಯಾರೇ ಒಬ್ರು ಬೆನ್ನೆಲುವಾಗಿ ಬಿಜಾಪುರದಾಗ ಬೇಕ್ರಿ ಬುದ್ಧಿ, ದಯಮಾಡಿ ತಾವು ಅಪ್ಪಣೆ ಮಾಡ್ರಿ, ನಾ ಯಾರಿಗೆ ಹೇಳ್ಬೇಕು ಹೇಳು ಅಂತ ನಮ್ಮ ಕೊಪ್ಪಳ ಜಗದ್ಗುರುಗಳು ಹೇಳಿದರು. ನನಗೆ ಯಾರಿಗೂ ಬೇಡ್ರಿ, ಸುನೀಲ್ ಗೌಡ್ರು ಒಬ್ರು ನನ್ನ ಜೊತೆಗಿದ್ರೆ ಸಾಕ್ರಿ, ಇಡೀ ಬಿಜಾಪುರ ಜಿಲ್ಲಾ ನನ್ನ ಜೊತೆಗಿದ್ದಂಗ್ರಿ ಅಂದಾಗ ಸುನೀಲ್ ಗೌಡ್ರಿಗೆ ಅದು ನೆನಪದ. ಸುನೀಲ್ ಗೌಡ್ರಿಗೆ ಸ್ವತಃ ನಮ್ಮ ಜಗದ್ಗುರುಗಳು ಫೋನ್ ಮಾಡಿ ನಮ್ಮ ಸ್ವಾಮಿಗಳಿಗೆ ಬೆನ್ನೆಲುವಾಗಿರ್ರಿ ಅಂತ ತಿಳ್ಕೊಂಡು ಹೇಳಿದಾಗ, ಇವತ್ತಿನವರೆಗೂ ಗೌಡ್ರ ಮನೆಗೆ ಹೋಗಿ ನಾನು ಒಂದೇ ಒಂದು ಮಾತು ಹೇಳಿದಾಗ ಗೌಡ್ರು ಹೇಳಿದರು, ಬುದ್ಧಿ ಒಳ್ಳೆ ಕೆಲಸ ಮಾಡಾಕತ್ತೀರಿ, ಏನು ಬಂದರೂ ನಾನು ನಿಮ್ಮ ಜೊತೆಗಿರ್ತೀನಿ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿದ ಈ ಜಿಲ್ಲೆ ಏಕೈಕ ನಾಯಕ ಅಂದ್ರೆ ಅದು ಸುನೀಲ್ ಗೌಡ್ರು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾಪಡ್ತೀನಿ. ಕೇವಲ ಇಲ್ಲಿ ತಿಕೋಟ ತೊರವಿ ಜನ ಅಟ್ಟ ಕೂಡಿಲ್ಲ, ಅವ್ರ ಕಳ್ಕಳಿ ಎಷ್ಟು ದೊಡ್ಡದು ಅಂತಂದ್ರೆ, ಈಗ ನನಗೆ ಕಿವ್ಯಾಗ ಹೇಳಾಕತ್ತಿದ್ರು, ಕಾರ್ಯಕ್ರಮ ಬೇಗ ಮುಗಿಬೇಕ್ರಿ ಬುದ್ಧಿ, ಎಲ್ಲರೂ ಸುರಕ್ಷಿತವಾಗಿ ಹೋಗಿ ಮನೆ ಮುಟ್ಟಬೇಕು ಅನ್ನುವಂಥದ್ದು. ಅಂದ್ರೆ ಕೇವಲ ಅವ್ರ ಕಾರ್ನಾಗ ಅವ್ರಿಗೆ ಎಸ್ಕಾರ್ಟ್ ಇರ್ತದ, ಆರಾಮ ಹೋಗಿ ಮನೆ ಮುಟ್ತಾರ. ಆದ್ರೆ ನನ್ನ ಕಾರ್ಯಕರ್ತರು ಕೂಡ ಪ್ರತಿಯೊಬ್ಬರೂ ಮನೆಗೆ ಸುರಕ್ಷಿತವಾಗಿ ಹೋಗಿ ಮುಟ್ಟಬೇಕು ಅನ್ನುವಂಥ ಕನಸು ಒಬ್ಬ ಜನನಾಯಕ ಸುನೀಲ್ ಗೌಡ್ರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇಷ್ಟ. ಕೇವಲ ಅವರು ವಿಧಾನ ಪರಿಷತ್ ಸದಸ್ಯರು ಅಟ್ಟ ಅಲ್ಲ, ನೀವು ಅನ್ಕೊಂಡ್ರಿ ವಿಧಾನ ಪರಿಷತ್ ಸದಸ್ಯರು ಅಂತೇಳಿ. ಸುನೀಲ್ ಗೌಡ್ರು ವಿಧಾನಸಭೆದೊಳಗೆ ಹೋದ್ರೆ ಮುಖ್ಯಮಂತ್ರಿನೂ ಕೂಡ ಹೋಗೋರು ನಿಂತು ಮಾತಾಡಿಸ್ತಾರ. ಅಂತ ನಮ್ಮ ವ್ಯಕ್ತಿತ್ವ ಅಂದ್ರೆ ಅದು ಸುನೀಲ್ ಗೌಡ್ರದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾಪಡ್ತೀನಿ. ಭಾಳ ಸಮಯವನ್ನು ತೆಗೆದುಕೊಳ್ಳಂಗಿಲ್ಲ, ಇನ್ನೂ ಪೂಜ್ಯರು ಗೌಡ್ರು ಮಾತಾಡೋರು ಇದ್ದಾರೆ. ಕಾರಣ
ನನಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಕಿರಣ್ ಅದಾರಲ್ಲ, ಕಿರಣ್ ಮತ್ತು ನಮ್ಮ ಪ್ರಕಾಶ್ ಜಾಲಗೇರಿಯವರು, ಬಾಬು ಅವರು ಎಲ್ಲ ಹುಡುಗರು ಕೂಡ್ಕೊಂಡು ಬುದ್ಧಿ ನಮ್ಮ ಗೌಡ್ರ ಕಾರ್ಯಕ್ರಮ ನಾವು ಭಾಳ ಅದ್ದೂರಿಯಾಗಿ ಮಾಡಾಕತ್ತೀವಿ, ನೀವು ಬರಲೇಬೇಕು ಅನ್ನುವಂಥ ಮಾತನ್ನು ಹೇಳಿದಂಥ ಸಂದರ್ಭದೊಳಗೆ ಅದು ನಿಮ್ಮ ಕಾರ್ಯಕ್ರಮ ಅಷ್ಟ ಅಲ್ಲಪ್ಪ, ಅದು ನಮ್ಮ ಗೌಡ್ರ ಕಾರ್ಯಕ್ರಮ, ನಾನೂ ಬರ್ತೀನಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಸುನೀಲ್ ಗೌಡ್ರು ಕೇವಲ ಇವತ್ತು ಒಬ್ಬ ಜನನಾಯಕರಾಗಿ ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಮಾನಗಳಲ್ಲಿ 2028ಕ್ಕೆ ಅವರು ರಾಜ್ಯದ ನಾಯಕರಾಗಿ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡೀಲಿ. ಅದಕ್ಕೆ ನಾವೆಲ್ಲ ಸ್ವಾಮಿಗಳು ಕೂಡ ಅವರಿಗೆ ಬೆನ್ನೆಲುಬಾಗಿರ್ತೇವೆ. ಈ ನಾಡಿನ ಜನ, ಈ ಕ್ಷೇತ್ರದ ಜನ ಎಲ್ಲರೂ ಅವ್ರ ಜೊತೆಗಿರ್ತಾರೆ ಅನ್ನುವಂಥದ್ದು. ನನಗೆ ಈ ಬಿಜಾಪುರಕ್ಕೆ ಬಂದಾಗ ಒಂದು ಕತೆ ಕೇಳಿದ್ದೆ. ಏನು ಅಂದ್ರೆ, MB ಪಾಟೀಲ್ ಸಾಹೇಬರು ಸಿದ್ದೇಶ್ವರ ಸ್ವಾಮಿಗಳ ಹತ್ರ ಹೋದ್ರಂತ. ಅಪ್ಪರ ಈ ನಾಡಿಗೆ ಏನು ಮಾಡ್ರಿ ಅಂತ ಕೇಳಿದಾಗ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರಂತ, MB ಪಾಟೀಲ್ರ ಏನೂ ಮಾಡಬೇಡ್ರಪ್ಪ, ರೈತರಿಗೆ ನೀರು ಕೊಡ್ರಿ ಸಾಕಂದ್ರಂತ. ಇವತ್ತು ಕರ್ನಾಟಕದೊಳಗೆ ರೈತರ ಸಲುವಾಗಿ ಎಷ್ಟೋ ಸೆಕ್ಟರ್ಗಳ ನೀರನ್ನು ತಂದು ನೋಡ್ರಿ. ಮೊನ್ನೆ ಬೆಳಗಾವ ಹೋರಾಟ, ಹುಕ್ಕೇರಿ ಹೋರಾಟದೊಳಗೆ MB ಪಾಟೀಲ್ ಸಾಹೇಬ್ರ ನೆನ್ಶಾನ್ ಶಶಿಕಾಂತ್ ಗುರೂಜಿ ಭಾಳ ಆತ್ಮೀಯ ನನಗೆ. MB ಪಾಟೀಲ್ರ ಹೆಸರನ್ನು ಇನ್ನೊಂದು ಜಿಲ್ಲಾದಾಗ ನೆಲೆಸ್ತಾರಂದ್ರ ನಮ್ಮಂತ ಪುಣ್ಯವಂತರು ಈ ನಾಡಿನೊಳಗೆ ಯಾರೂ ಇಲ್ಲ. MB ಪಾಟೀಲ್ರಂತವ್ರು, ಸುನೀಲ್ ಗೌಡ್ರಂತವ್ರು ಎಲ್ಲಾ ಜಿಲ್ಲಾದಾಗಿದ್ರ ರೈತರಿಗೆ ಕೊರತೆನೇ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾ ಪಡ್ತೀನಿ. ರೈತರಿಗಾಗಿ, ಬಡವರಿಗಾಗಿ, ದೀನ ದಲಿತರಿಗಾಗಿ, ಬಿದ್ದವರಿಗಾಗಿ ಎಲ್ಲರ ಪರವಾಗಿರುವಂತ ಗೌಡ್ರು ಅಂದ್ರ ಅದು ನಮ್ಮ MB ಪಾಟೀಲ್ರು, ಸುನೀಲ್ ಗೌಡ್ರು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾ ಪಡ್ತೀನಿ. ಅವ್ರ ಕಾರ್ಯಕ್ರಮ ಇವತ್ತೆಷ್ಟು ಉತ್ಸಾಹ ಐತ್ ನೋಡ್ರಿ ಹುಡುಗರಿಗೆಲ್ಲ. ಈ ಉತ್ಸಾಹ ಮತ್ತು ಇವತ್ತ ಚಲೋತಗ ಮತ್ತು ಅದು ಅನ್ನ ಉಂಡು ಹೋಗಿ ಮಕ್ಕೊಂಡಿರಿ ನೀವು. ಇವತ್ತು ಚಂದ ಹೆಂಗ್ ಊಟ ಮಾಡಿ ಹೆಂಗ್ ಉತ್ಸಾಹ ಐತಿ, ಇನ್ನು 28 ಎಲೆಕ್ಷನ್ ಬರೋ ಮಠ ಇದೇ ಉತ್ಸಾಹದೊಳಗ ಗೌಡ್ರನ್ನ ನಾವು ಮುಂದೊಂದು ರಾಜ್ಯದ ನಾಯಕರನ್ನಾಗಿ ಮಾಡಿ, ನಮ್ಮ ಗೌಡ್ರ ಅಲ್ಲಿದ್ರ ನಾವೆಲ್ಲ ಅಲ್ಲಿದ್ದಂಗ ಅನ್ನೋ ಭಾವನೆ ಕಾರ್ಯಕರ್ತರಲ್ಲಿ ಬರಲಿ. ಇನ್ನೂ ನಿಮ್ಮ ಸಂಖ್ಯೆ ಹೆಚ್ಚಾಗ್ಲಿ, ನಿಮ್ಮ ಪ್ರೀತಿ, ವಿಶ್ವಾಸ, ಸ್ವಾಭಿಮಾನ, ಅಭಿಮಾನ ಇನ್ನೂ ಹೆಚ್ಚಾಗ್ಲಿ ಅಂತ ಹಾರೈಸಿ, ಕೊನೆಗೆ ಒಂದೇ ಮಾತು, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಮದುವೆ ಇರಲಿ, ಮಸನ ಇರಲಿ, ಮನಸ್ಸು ಮಾತ್ರ ಕೂಲ್ ಆಗಿರಲಿ. MLA ಇರಲಿ, MP ಇರಲಿ, ಬಡವರಿಗಾಗಿ, ರೈತರಿಗಾಗಿ ದುಡಿತಾ ಇರಲಿ. ಕಾಲೇ ಇರಲಿ, ಕಾರೇ ಇರಲಿ, ಬದುಕಿನ ಓಟ ನೀಟಾಗಿರಲಿ. IT ಇರಲಿ, BT ಇರಲಿ, ವರ್ಕ್ ಮಾತ್ರ ವೆರೈಟಿ ಇರಲಿ. ಇಂಗ್ಲಿಷ್ ಇರಲಿ, ಕಂಗ್ಲೀಷ್ ಇರಲಿ, ಇಂಡಿಯಾಗೆಂದು ಸಕ್ಸಸ್ ಇರಲಿ. ನಮ್ಮ MB ಪಾಟೀಲ್, ಸುನೀಲ್ ಗೌಡ್ರ ಕೀರ್ತಿ ಕರ್ನಾಟಕದ ತುಂಬ ಹಬ್ಲೆ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.